ಅವರನ್ನು ಮನವೊಲಿಸೋದಕ್ಕೆ ಯಶಸ್ವಿ ಆಗ್ತಾರಂತ ವಿಶ್ವಾಸ ಇದೆ. ಯಾಕಂದ್ರೆ ಸಂಬಂಧಗಳು ಬಹಳ ಹಳೆಯ ಸಂಬಂಧ ಮತ್ತು ಅವರ ರಾಜಕೀಯ ಆದರೂ ಕೂಡ ಅವರು ಬಿಜೆಪಿಯ ಮಾತುಗಳನ್ನೇ ಅವ್ರು ಆಡ್ತಾರಲ್ಲ. ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರದ್ದು ಹೆಬ್ಬಯಕೆ ಇದೆ. ಪ್ರತಿಯೊಂದು ಸೀಟು ಕೂಡ ಬಹಳ ಮಹತ್ವದಿದೆ. ಹೀಗಾಗಿ ಅವ್ರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಆಗ್ತಿದೆ ಅಂತ ವಿಶ್ವಾಸ. ಎಲ್ಲ ಕರಡಿ ಸಂಗಣ್ಣವ್ರು ಮಾತಾಡಿದ್ದೀನಿ, ಅವ್ರ ಪಕ್ಷಕ್ಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಈಗ ಪ್ರತಾಪ್ ಸಿಂಹ ಆಗ್ಲಿಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ, ಸದಾನಂದಗೌಡರು ಕೂಡ ಇದ್ದಾರೆ. ಇವರೆಲ್ಲ ಪಕ್ಷ ಕಟ್ಟಿದವರು. ಹೀಗಾಗಿ ಸ್ವಲ್ಪ ನೋವು ಇರೋದು ಸಹಜ. ಆದರೆ ಅಲ್ಟಿಮೇಟ್ಲಿ ಪಕ್ಷದ ಮೇಲಿರುವಂತಹ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಕೆಲಸವನ್ನ ಮಾಡ್ತಾರಂತ ವಿಶ್ವಾಸ. ಪಾದಯಾತ್ರೆ ಮಾಡಿದ್ರು, ಈಗ ಅಲಯನ್ಸ್ ಇಂಡಿಯಾ ಈಗ ಡಿಎಂಕೆ ಅವರು ಅಧಿಕಾರಕ್ಕೆ ಬಂದ್ರೆ ನೋಡಿ, ಅವತ್ತು ಅವರು ಮೇಕೆದಾಟು ಪಾದಯಾತ್ರೆ ಕೂಡ ಒಂದು ರಾಜಕೀಯ ನಾಟಕದ ಒಂದು ಭಾಗ. ಅವತ್ತೇ ನಾವು ಹೇಳಿದ್ವಿ, ಇಷ್ಟೆಲ್ಲ ನೀವು ಪಾದಯಾತ್ರೆ ಮಾಡೋ ಬದಲು ನಿಮ್ಮ ಅಲಯನ್ಸ್ ಪಾರ್ಟ್ನರ್, ಯಾಕಂದ್ರೆ 2019ರಿಂದ ನಾವು ಅಲಯನ್ಸ್ ಪಾರ್ಟ್ನರ್ ಡಿಎಂಕೆ, ಅವ್ರ ಜೊತೆಗೆ ಮಾತಾಡಿ 2 ರಾಜ್ಯಕ್ಕೆ ಅನುಕೂಲ ಆಗುವಂತ ಯೋಜನೆ ಇದೆ, ಮನವರಿಕೆ ಮಾಡಿ ಅಂದ್ರೆ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿದ್ರೆ. ಯಾಕಂದ್ರೆ ಅವ್ರು ರಾಜಕೀಯ ಓಟ್ ಬೇಕಾಗಿತ್ತು. ಮೇಕೆದಾಟು ಮಾಡುವಂತದ್ದು ಅವ್ರಿಗೆ ಇಚ್ಛಾಶಕ್ತಿ. ಈಗೂ ಕೂಡ ಮೇಕೆದಾಟು ಮಾಡೋಕ್ ಪ್ರಯತ್ನ ಇಲ್ಲ. ಅವತ್ತು ನಾವು ಹೇಳಿದ್ವಿ, ಮಿಸ್ಲಿನಿಯಸ್ ಅಪೀಲ್ ಕೋರ್ಟ್ ಅಲ್ಲಿ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ಕೋರ್ಟ್ ಅಲ್ಲಿ ಇಲ್ಲ ಈ ಕೋರ್ಟ್ ಅಲ್ಲಿ ಇದೆ ಅಂತ ಗೊತ್ತಿದ್ರು ಇಲ್ಲ ಅಂತ ವಾದ ಮಾಡಿದ್ರು. ಈಗ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರು. ಅದರಿಂದ ಆ ಭಾಗದ ಜನರಿಗೆ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನು ಅವತ್ತು ಮಾಡಿದ್ರು. ಇವತ್ತು ಅವರ ಒಂದು ನಾಟಕ ಬಹಿರಂಗ ಆಗಿದೆ. ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆ, ಮೇಕೆದಾಟು ಯಾವುದೇ ಯೋಜನೆಗಳನ್ನ ಕಾವೇರಿ ಜಲಾನಯನ ಪರಿಸ್ಥಿತಿ ಕರ್ನಾಟಕದಲ್ಲಿ ಮಾಡಕ್ಕೆ ಬಿಡಲ್ಲ ಅಂತ ಕಾಂಗ್ರೆಸ್ನವರು ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು. ನಿಜವಾಗ್ಲೂ ಕೂಡ ಕರ್ನಾಟಕ ಹಿತಾಸಕ್ತಿ ಕಾಪಾಡಬೇಕಾದ್ರೆ ಇಂಡಿಯಾ ಅಲಯನ್ಸ್ ಇಂದ ಹೊರಗಡೆ ಬರಬೇಕು. ನೀವು ಇಂಡಿಯಾ ಅಲಯನ್ಸ್ ಅಲ್ಲಿ ರಾಜಕಾರಣಕ್ಕೆ ಜೊತೆಗೆ ಇರ್ತೀರಿ, ಡಿಎಂಕೆ ಸಹಾಯ ತೋರ್ತೀರಿ, ಡಿಎಂಕೆ ಜೊತೆಗೆ ಎಲೆಕ್ಷನ್ ನಿಲ್ತೀರಿ, ಅದೇ ಮೇಕೆದಾಟು ಮಾಡ್ತೀವಿ ಅನ್ನೋದು ಈ ಡಬಲ್ ಸ್ಪೀಕ್ ಏನಿದೆ ಇದು ನಿಲ್ಬೇಕು. ಸ್ಪಷ್ಟವಾದಂತ ಅಭಿಪ್ರಾಯ ಅವ್ರು ಕೊಡ್ಬೇಕು. ಇಲ್ಲ ಅದೇನು ಪ್ರಶ್ನೆ ಕೇಳಿದಾಗ ಈಗ ನಾನು ಮಾತಾಡಿ ಅದೇನು ನಡೆದಿದೆ ಅನ್ನೋದನ್ನ ಹೇಳಿದೆ. ಕಾಂಗ್ರೆಸ್ನ ಹಲವಾರು ವರ್ಷ ಕರ್ನಾಟಕದ ಅಧಿಕಾರ ಮಾಡಿರುವಂತ ಪಾರ್ಟಿ, 133 ಶಾಸಕರು ಒಂದು ಸರ್ಕಾರ ಮಾಡುತ್ತಿರುವಂತ ಪಾರ್ಟಿಗೆ ಅವರ ಪಾರ್ಟಿಯ ಹಲವಾರು ಸೀನಿಯರ್ಸ್ ಆಗಲಿ ಅಥವಾ ಯುವಕರು ಪಾರ್ಟಿಯ ಲೀಡರ್ಸು ನಿಲ್ಲೋದಕ್ಕೆ ಸಿಕ್ಕಿಲ್ಲ, ಅವಕಾಶನೂ ಇಲ್ಲ. ಎರಡನೇದಾಗಿ ಮಂತ್ರಿಗಳು ನಿಲ್ಲೋದಕ್ಕೆ ಹಿಂದೆ ಹಾಕಿಲ್ಲ. ಹೀಗಾಗಿ ಮಂತ್ರಿಗಳ ಮನೆಯಲ್ಲೇನೆ ಟಿಕೆಟ್ ಕೊಡುವಂತ ಒಂದು ದುಸ್ಥಿತಿ ಬಂದಿದೆ. ಇದರಿಂದ ಏನು ಪರಿಣಾಮ? ಈಗ ಯಾವಾಗ ಫೈನಲ್ ಆಗಿದೆ?